ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕನ್ನಡ ಮಾಹಿತಿ ಮಾಧ್ಯಮ ಯೂಟ್ಯೂಬ್ ಚಾನೆಲ್ಗೆ. ಮಹಿಳೆಯರಿಗೆ ಅವರ ಒಂದು ಆರ್ಥಿಕ ಪರಿಸ್ಥಿತಿನ ಸುಧಾರಿಸೋದಕ್ಕೋಸ್ಕರನ ಡಿ ದೇವರಾಜ್ ಅರಸು ಹೊಲಿಗೆ ಯಂತ್ರ ವಿತರಣೆ ಯೋಜನೆಯನ್ನು ಜಾರಿಗೆ ತಂದಿದ್ದರು. ಈ ಒಂದು ಯೋಜನೆ ಅಡಿಯಲ್ಲಿ ಯಾರೆಲ್ಲ ಅರ್ಜಿ ಹಾಕ್ಬೋದು, ಹಾಗೆ ಯಾವ ರೀತಿ ಅರ್ಜಿ ಹಾಕೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಯೋಜನೆಗೆ ಅರ್ಜಿ ಹಾಕಬೇಕಾದ್ರೆ ಕೆಲವೊಂದು ವರ್ಗದವ್ರು ಮಾತ್ರನೇ ಅರ್ಜಿ ಹಾಕೋದಕ್ಕೆ ಆಗೋದು. ಅವ್ರು ಏನೆಲ್ಲ ಅರ್ಹತೆ ಇರಬೇಕು ಅಂತ ಅಂದರೆ, ಈ ಹೊಲಿಗೆ ಯಂತ್ರನ ನೀವು ಪಡ್ಕೊಳ್ಬೇಕಾದ್ರೆ ನಿಮಗೆ ಡಾಕ್ಯುಮೆಂಟು, ಇನ್ಕಮ್ ಸರ್ಟಿಫಿಕೇಟು, ನಿಮ್ಮ ಒಂದು ಬ್ಯಾಂಕ್ ಪಾಸ್ ಪುಸ್ತಕ, ಹಾಗೆ ನಿಮ್ಮ ಒಂದು ರೇಷನ್ ಕಾರ್ಡ್ ಕೂಡ ಎಲ್ಲ ಇರಬೇಕು. ಅದೇ ರೀತಿಯಾಗಿ ಈ ಯೋಜನೆಗೆ ಅರ್ಜಿ ಹಾಕಬೇಕಾದ್ರೆ ಅವರ ಒಂದು ಪ್ರವರ್ಗ ಎ 2, 2A, 3A ಹಾಗೂ 3B ವರ್ಗಕ್ಕೆ ಸೇರಿದವರಾಗಿರಬೇಕು. ವಿಶ್ವಕರ್ಮ, ಉಪ್ಪಾರ, ಅಂಬಿಗ, ಮಡಿವಾಳ, ಅಲೆಮಾರಿ ಹಾಗೂ ಅರೆ ಅಲೆಮಾರಿ ಸಮುದಾಯಕ್ಕೆ ಸೇರಿದವರಾಗಿರಬೇಕು. ಹಾಗೆ ಈ ಒಂದು ಯೋಜನೆಯ ಈ ಹಿಂದೆ ನೀವು ಒಂದು ಸಾರಿ ಈ ಯೋಜನೆಯ ತಗೊಂಡಿದ ಮೇಲೆ ಮತ್ತೆ ಈ ಒಂದು ಯೋಜನೆಗೆ ನೀವು ಅರ್ಜಿ ಹಾಕಿದ್ರೆ ನಿಮಗೆ ಹೊಲಿಗೆ ಮಿಷನ್ ಬರೋದಿಲ್ಲ, ಅದನ್ನು ರಿಜೆಕ್ಟ್ ಮಾಡ್ತಾರೆ. ಹಾಗೆ ಇಲ್ಲಿ ಬಂದು ಇವರ ಒಂದು ವಾರ್ಷಿಕ ಆದಾಯ ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡೋರಾದರೆ ಅವರ ಒಂದು ವಾರ್ಷಿಕ ಆದಾಯ 98,000ನ ಮೀರಿರಬಾರ್ದು. ಹಾಗೆ ನಗರ ಪ್ರದೇಶದಲ್ಲಿ ವಾಸ ಮಾಡೋರಾದರೆ 1,20,000 ಮೀರಿರಬಾರ್ದು. ಅದೇ ರೀತಿಯಾಗಿ 18ರಿಂದ 55 ವರ್ಷದೊಳಗಿರುವಂತಹ ಮಹಿಳೆಯರು ಈ ಯೋಜನೆಗೆ ಅರ್ಜಿ ಹಾಕಲು ಅರ್ಹರಿರ್ತಾರೆ. ಹಾಗೆ ಈ ಒಂದು ಯೋಜನೆಗೆ ಯಾವ ರೀತಿ ಅರ್ಜಿ ಹಾಕ್ಬೋದು ಅಂದರೆ, ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡೋರು ಕರ್ನಾಟಕ 1ಗೆ ಹೋಗಿ ನೀವು ಅರ್ಜಿಯನ್ನು ಹಾಕ್ಬೋದು. ಇಲ್ಲಿ ನೀವು ಆಯುಷ್ಮಾನ್ ಕಾರ್ಡ್ ಆಗಿರ್ಬೋದು, ರೇಷನ್ ಕಾರ್ಡ್ ನೀವೆಲ್ಲ ಕೂಡ ಅಲ್ಲೇ ಮಾಡಿಸ್ತೀರ. ಅಲ್ಲೋಗಿ ನೀವು ಈ ಒಂದು ಹೊಲಿಗೆ ಮಿಷನ್ಗೆ ನೀವು ಪಡ್ಕೊಳ್ಳೋದಕ್ಕೆ ಈ ಯೋಜನೆಗೆ ಅರ್ಜಿ ಹಾಕೋದಕ್ಕೆ ನೀವು ಅಲ್ಲಿ ಅರ್ಜಿಯನ್ನು ಹಾಕ್ಬೋದು. ಹಾಗೆ ನಗರ ಪ್ರದೇಶದಲ್ಲಿ ವಾಸ ಮಾಡೋರ ಬ್ಯಾಂಗ್ಳೂರು 1, ಕರ್ನಾಟಕ 1, ಸೇವಾ ಸಿಂಧುಗೆ ಹೋಗಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಹಾಕ್ಬೋದು. ಇಲ್ಲಿ ನೀವು ಮೊಬೈಲಲ್ಲಿ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಯಾವುದೇ ರೀತಿಯಾದಂತಹ ನಾವು ಅರ್ಜಿಯನ್ನು ಹಾಕೋದಕ್ಕಾಗಲ್ಲ. ಏನು ಸರ್ಕಾರ ಏನಿರುತ್ತೆ, ಈ ಗ್ರಾಮ 1 ಆಗಿರ್ಬೋದು, ಹೀಗೆ ಸೇವಾಕ್ಕೆ ಸಿಂಧು ಇವನ್ನೆಲ್ಲ ಓಪನ್ ಮಾಡೋದಕ್ಕೆ ಅವರಿಗೆ ಅಂತ ಹೇಳಿ ಯೂಸರ್ ID ಪಾಸ್ವರ್ಡ್ ಕೊಟ್ಟಿರ್ತಾರೆ. ಆ ಒಂದು ಯೂಸರ್ ID ಪಾಸ್ವರ್ಡ್ ಅವ್ರಿಗೆ ಕೊಟ್ಟಿರೋರು ಮಾತ್ರನೇ ಅರ್ಜಿ ಹಾಕೋದಕ್ಕಾಗೋದು. ಒಂದು ಗ್ರಾಮೀಣ ಪ್ರದೇಶದಲ್ಲಾಗಿರ್ಬೋದು, ನಗರ ಪ್ರದೇಶದಲ್ಲಾಗಿರ್ಬೋದು, ಇದನ್ನು ನಾವು ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ನೇಮಕ ಮಾಡಿರ್ತಾರೆ ಒಂದು ಊರುಗಳಲ್ಲಿ. ಹಾಗೆ ನಗರ ಪ್ರದೇಶದಲ್ಲೂ ಒಂದು 4-5 ಸೇವಾ ಸಿಂಧುಗಳಾಗಿರ್ಬೋದು, ಕರ್ನಾಟಕ 1, ಬೆಂಗಳೂರು 1 ಅಂತೇಳಿ ಈ ರೀತಿಯಾಗಿ ಅಲ್ಲೂ ಕೂಡ ಸೈಬರ್ ಸೆಂಟರ್ ಅಂತ ಹೇಳಿ ಅವರಿಗೆ ಈ ಒಂದು ಲಾಗಿನನ್ನು ಕೊಟ್ಟಿರ್ತಾರೆ ಅರ್ಜಿ ಹಾಕೋದಕ್ಕೆ. ಹಾಗೆ ಈ ಒಂದು ಯೋಜನೆಗೆ ಅರ್ಜಿ ಹಾಕೋದಕ್ಕೆ ಕೊನೆಯ ದಿನಾಂಕ ಬಂದು ಈ ತಿಂಗಳು ಆಗಸ್ಟ್ 30ನೇ ತಾರೀಕು 2024 ಕೊನೆಯ ದಿನಾಂಕ ಆಗಿರುತ್ತೆ. ಈ ಒಂದು ದಿನಾಂಕದ ಒಳಗೆ ನೀವು ಹೋಗಿ ಅರ್ಜಿಯನ್ನು ಹಾಕಬೇಕು. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.